ಯಾವಾಗಲೂ ಮೋದಿ ಅನ್ನೋದಕ್ಕಿಂತ ಜನ ಕೇಳೋದು ಒಂದೇ, ಏನು ಅಭಿವೃದ್ಧಿ ಆಗಬೇಕು ಏನು ಆ ಥರ ಇರುತ್ತೆ. ಯಾಕಂದರೆ ಕಾಂಗ್ರೆಸ್ ಬಂದಿರೋದು ನೋಡಿದ್ದಾರೆ, ಬರೋದು ಬೇಡ ಅಂತಲೂ ಇದೆ. ಈಗ ಕೆಲವರು ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಓಕೆನಾ? ಏನಂದರೆ ಇವಾಗ 3 ವಿಷಯ ನೋಡಿದ್ವಿ ನಾವು. ಏನಂದರೆ ಚಿಕ್ಕಪೇಟೆದು ನೋಡಿದ್ವಿ, ಮತ್ತು ಬೆಂಗಳೂರಲ್ಲೇ ತುಂಬ ನಡೀತಿದೆ, ಬಾಂಬ್ದು ನೋಡಿದ್ವಿ. ಮತ್ತೆ ಇನ್ನೂ ಜಾಸ್ತಿ ಆಗೋದು ಬೇಡ ಅಂತ ನಾವು ಮೋದಿ ಸರ್ಕಾರ ಬರ್ಬೇಕಂತ ಹೇಳ್ತಿದ್ದೀವಿ. ಯಾಕಂದರೆ ಸರ್ ಯಾರು ಹೇಳಿ ಮಾಡಿಸ್ತಿದ್ದಾರೆ ಅಂತ ಅದಲ್ಲ. ಕಾಂಗ್ರೆಸ್ ಹೇಳ್ತಾರೋ, ಇನ್ನೊಬ್ರು ಹೇಳ್ತಾರೋ, ಮತ್ತೊಬ್ರು ಹೇಳ್ತಾರೋ. ಸರ್ ಅವ್ರು ಇರೋದಕ್ಕೆ ತಾನೇ ಆಡಳಿತ ಕರೆಕ್ಟ್ ಆಗಿಲ್ಲ. ಈಗ ಅವ್ರೇನು ಹೇಳ್ತಾರೆ, 10 ವರ್ಷದ್ದು ಏನಿದೆ ಸರ್, ಅವ್ರು ಪ್ರೂಫ್ ಕೇಳ್ತಿರಲ್ಲ, ಕೊಡಕ್ಕೆ ರೆಡಿ ಇದ್ದಾರೆ. ಈಗ 40% ಮಾತಾಡಿದ್ರು, ಅವ್ರು ಕೊಟ್ರ 40% ಕೇಳಿದ್ರು, ಮತ್ತೆ ಯಾರೋ ಇದು ಮಾಡಿದ್ರು. ಇವಾಗ ಹೇಳ್ದವ್ರೆ ಅವ್ರ ಮೇಲೆ ಹೇಳ್ತಿದಾರಲ್ಲ, ಅದನ್ನ ಯಾರು ಕೇಳ್ತಾರೆ? ನಾವು ಹೇಳೋದು ಈಗ BJP ಇರೋದಕ್ಕೆ ಇಷ್ಟಾದರೂ ಇದೀವಿ. ಕಾಂಗ್ರೆಸ್ ಬಂತು ಅಂದರೆ ಈ ಥರ ಓಡಾಡೋಕ್ಕಾಗಲ್ಲ. ಮುಖಕ್ಕೆ ಬಟ್ಟೆ ಕಟ್ಕೋಬೇಕು, ತಲೆಗೆ ಹಾಕೋಬೇಕು, ಯಾವುದೋ ಇರತ್ತೆ. ನಾವು ಹೇಳೋದೇನೆಂದರೆ ರಾಜಾರೋಷವಾಗಿ ಓಡಾಡೋಣ. ಆವಾಗ ಗಾಂಧಿ ಏನಂದ್ರು, ಒಂದು ಕೆನೆ ಕೊಡೋದು ಇನ್ನೊಂದು ಕೆನೆಗೆ ಇದು ಮಾಡೋದು. ನಮಗೆ ಅಂಥದ್ದಲ್ಲ ಸರ್. ನಮಗೆ ಬೇಕಾಗಿರೋದು ಓಡಾಡೋದು, ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಆಯಿತು. ಇನ್ನೊಂದೇನಂತಾರೆ, ನಾವು ಅದು ಕೊಟ್ಟಿದ್ದೀವಿ, ಭಾಗ್ಯ ಕೊಟ್ಟಿದ್ದೀವಿ, ಈ ಭಾಗ್ಯ ಕೊಟ್ಟಿದ್ದೀವಿ, ಆ ಭಾಗ್ಯ ಕೊಟ್ಟಿದ್ದೀವಿ. ಸರ್ ಏನು ಉಪಯೋಗ ಇಲ್ಲ ಭಾಗ್ಯ. ಸರ್ ಏನು ಅನುಕೂಲ ಇಲ್ಲ ಸರ್. ಯಾಕಂತ ಹೇಳ್ತೀನಿ ಕೇಳಿ ಸರ್. ಈಗ ಓದಿರೋರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಕೆಲಸ ಕೊಡ್ತೀನಿ. ಇವಾಗ ಮೋದಿಯವರು ಹೇಳಿದ್ರು ಕೆಲಸ ಕೊಡ್ತೀನಿ ಅಂತ. ಕೆಲಸ ಹೆಂಗೆ ಕೊಡ್ತೀನಿ ಅಂದರೆ, ಬನ್ನಿ ಎಲ್ಲರಿಗೂ ಇದಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋ ಥರ ಇದ್ದರೆ ಯಾರು ಕೆಲಸ ಕೊಡೋದು ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ, ಇವಾಗ ಮೋದಿ ಬಂದ್ಬಿಟ್ಟು ಎಲ್ಲರ ಮನೆ ಏನು 140 ಕೋಟಿ ಜನ ಇದ್ದಾರೆ, ಅವ್ರು ಎಲ್ಲರ ಮನೆಗೂ ಬರ್ತೀನಿ ಅಂತ ಹೇಳಲಿಲ್ಲ. ನಾವು ಹೇಳ್ತಿರೋದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ. ಕೆಲಸ ಕೊಟ್ಟಂಗೆ ಅಲ್ಲ. 15 ಲಕ್ಷ ಕೊಟ್ಟಿಲ್ಲ ಅಂದರು ಸರ್, ನಾವು ದುಡಿದ್ರೆ 15 ಲಕ್ಷ ಅಲ್ಲ 15 ಕೋಟಿನೂ ಮಾಡ್ಕೋಬೋದು. ನಿಯತ್ತಿಂದ ನಡೆದ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಇದು ಮಾಡ್ಬೋದು. ಈಗ ಹೇಳ್ತಾರೆ ಗ್ಯಾರಂಟಿ ಕೊಟ್ಟರು, 5 ಗ್ಯಾರಂಟಿ ನಮ್ಮ ದುಡ್ಡಲ್ಲಿ ಅಲ್ವಾ ಕೊಟ್ಟಿದ್ದು, ಬೇರೆಯವ್ರ ದುಡ್ಡಲ್ಲಿ. ಇವಾಗ ಅವ್ರ ಮನೆಯಿಂದ ತೆಗೆದ್ರಾ? ಇವಾಗ ಏನಂತಾರೆ, ಸರ್ಕಾರದ ದುಡ್ಡು ಅಂತಾರೆ. ಅವ್ರ ಮನೇಲಿ ಇಟ್ಟಿದ್ರಾ? ಈಗ ಹೇಳ್ತಾರೆ 2,000 ರೂಪಾಯಿ, 2,000 ರೂಪಾಯಿ ಮಾತಾಡ್ತಾರೆ. ಎಷ್ಟು ಜನಕ್ಕೆ ಬಂದಿಲ್ಲ, ಎಷ್ಟು ಜನಕ್ಕೆ ಬಂತು, ಇದೆಯಾ ಅವ್ರ ಹತ್ರ ಪ್ರೂಫ್ ಇದೆಯಾ? ಸರ್ 5 ಗ್ಯಾರಂಟಿನೇ ಫ್ಲಾಪ್ ಆಯ್ತಲ್ಲ. ಈ ಗ್ಯಾರಂಟಿ ಎಲ್ಲಿಂದ ಬರುತ್ತೆ? 5 ಗ್ಯಾರಂಟಿನೇ ಕರೆಕ್ಟಾಗಿ ಕೊಡಲಿಲ್ಲ. ಇನ್ನು 5 ವರ್ಷಕ್ಕೆ ಇನ್ನೊಂದು ಗ್ಯಾರಂಟಿ ಇಟ್ಕೊಂಡ್ಬಂದಿದ್ದಾರೆ ಸರ್. ಇವಾಗ ನಾವು ಏನು ಹೇಳ್ತೀವಿ ಅಂದರೆ, ಈ ಗ್ಯಾರಂಟಿಗಳಿಂದ ಏನೂ ನಡೆದಿಲ್ಲ ಅವ್ರದ್ದು. ಆ ಹಗರಣ ಈ ಹಗರಣ ಬಂದ್ಬಿಡ್ತು. ಈಗ ಅವ್ರು ಮೈತ್ರಿಲಿ ಇದ್ದವರು ಹಗರಣ ತೋರಿಸಿದ್ರಲ್ಲ, ಎಷ್ಟು ಚೆನ್ನಾಗಿ ಈಚೆ ಬಂತಲ್ಲ. ಅವರು 2 ಚೇರು ಪಕ್ಕ ಇಟ್ಬಿಟ್ಟು ಮೈತ್ರಿ ಅಂತ ನೆನೆ ಡೆಲ್ಲಿಲಿ ತೋರಿಸಿದ್ರಲ್ಲ. ಇನ್ನೇನಿಲ್ಲಣ್ಣ, ಇಷ್ಟರಲ್ಲೇ ಗೊತ್ತಾಗತ್ತಲ್ಲ ಅವ್ರು ಏನು ಕೊಟ್ಟರು ವೇಸ್ಟೇ. ಈಗ ಅದನ್ನು ಇಟ್ಕೊಂಡಿದ್ರು, ಮೋದಿ ಗ್ಯಾರಂಟಿ ಎಂದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಎಲ್ಲ ಫ್ಲಾಪ್ ಆಯ್ತಲ್ಲ. ಮೋದಿ ಗ್ಯಾರಂಟಿಂದನೇ ತಾನೇ ಮುಂದೆ ಬರ್ತಿರೋದು. ಈಗ ಅದು ಅಕ್ಕಿ ಬಗ್ಗೆನೂ ಮಾತಾಡಿದ್ರು, 29 ರೂಪಾಯಿ kg ಅಕ್ಕಿ, ಅದನ್ನು ಇದಾಯ್ತಲ್ಲ. ಇವಾಗೆಲ್ಲ ಜನ ತಗೋತಿದ್ದಾರೆ. ಈಗ ಏನಂತಾರೆ, ದುಡ್ಡು ಕಳಿಸ್ತೀನಿ ಅಂದರು, ದುಡ್ಡು ಕರೆಕ್ಟಾಗಿ ಬರ್ತಿಲ್ಲ, ರೇಷನ್ ಕರೆಕ್ಟಾಗಿ ಇದು ಮಾಡ್ತಿಲ್ಲ. ಏನೂ ಇಲ್ಲ ಸರ್, ಕಾಂಗ್ರೆಸ್ಸಲ್ಲಿ ಏನೂ ಇಲ್ಲ ಸರ್. ಮಾಡ್ತಾರೆ ಸರ್, ಏನಂದರೆ ಎಲ್ಲದಕ್ಕೂ ಟೈಮ್ ಬೇಕಲ್ಲ. 70 ವರ್ಷ ಏನೂ ಮಾಡಿಲ್ಲ ಸರ್ ಅವರು. 10 ವರ್ಷದಲ್ಲಿ ನೀವೆಲ್ಲ ಕೇಳ್ತಿದ್ದೀರಾ. ಇನ್ನೊಂದು 5 ವರ್ಷ ಕೊಡಿ, ಇನ್ನೊಂದು 5 ವರ್ಷ ಕೊಟ್ಟರೆ ಆಗತ್ತಲ್ಲ ಸರ್. ಎಷ್ಟು ದೇಶ ಸುಮ್ಮನೆ ಸುತ್ಕೊಬರ್ಲಿಲ್ಲ ಸರ್. ಅವ್ರಿಗೆ ಕೆಲಸ ಇಲ್ಲ ಅಂತ ಸುತ್ಕೊಬರ್ಲಿಲ್ಲ. ಎಲ್ಲಿಗೆ ಹೋಗಬೇಕು, ಏನು ಕೆಲಸ ಇದೆ ನೋಡೋಕ್ಕೆ ತಾನೇ ಹೋಗಿದ್ದು. ಏನಾಗಿದೆ, ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿದೆ ನೋಡೋಕ್ಕೆ ಹೋಗಿರೋದು. ಏನೂ ಇಲ್ಲ. ಅವ್ರು ಬರೀ ಮಾತಾಡ್ತಾರೆ, ಬರೀ ಅದನ್ನೇ ಹೇಳ್ತಿದ್ದಾರೆ, ಏನು ಮಾಡಿಲ್ಲ ಅಂದರೆ ಮತ್ತೇನಕ್ಕೆ ಹೋದ್ರು ಅವರು? ಸರ್ಜಿಕಲ್ ಸ್ಟ್ರೈಕ್ ಏನಕ್ಕಾಯ್ತು? ಸುಮ್ಮನೆ ಆಯ್ತಾ? ಅವ್ರು ಅರ್ಥ ಮಾಡ್ಕೋತಿಲ್ಲ ಸರ್, ಬರೀ ಬೊಬ್ಬೆ ಹೊಡಿತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇವಾಗ 25 ಕ್ಷೇತ್ರ 28 ಇವಾಗ 28ಕ್ಕೆ 28 ಬರುತ್ತೆ ಅಂತಿದ್ರೆ ಏನು ಬರುತ್ತೆ ಸರ್? ನನ್ನ ಪ್ರಕಾರ 25ಕ್ಕೆ 25 ಬರಬೇಕು ಸರ್. ಬರುತ್ತೆ. ಇವಾಗ ಮೈತ್ರಿ ಸೇರಿರೋದ್ರಿಂದ, ಈಗ ಮೈತ್ರಿ ಬಂದರೆ 28 ಆಗುತ್ತೆ, ಬರೀ BJP ಅಂದರೆ 25 ಆಗುತ್ತೆ. ನಾನೇನಕ್ಕೆ ಹೇಳ್ತಿದ್ದೀನಿ ಈ ಮಾತು ಅಂದರೆ, ನೋಡಿ DK ಶಿವಕುಮಾರ್ ಅವರು ಬರೀ ಅವ್ರ ತಮ್ಮಂದೇ ನೋಡ್ತಿದ್ದಾರೆ. ಇವತ್ತವ್ರು ಪ್ರಚಾರ ಎಲ್ಲಿ ಮಾಡ್ತಿದ್ದಾರೆ? ಬರೀ ನಿನ್ನೇನೋ ಕುಮಾರಸ್ವಾಮಿ ಸುಮಲತಾ ಮನೆಗೆ ಹೋಗೋದಕ್ಕೆ ಮಾತಾಡ್ತಿದ್ದಾರೆ. ಏನಕ್ಕೆ ಬೇಕು? ನಿಮ್ಮ ಕೆಲಸ ನೀವು ಮಾಡಿ, ಜನ ಅದನ್ನು ನೋಡ್ತಾರೆ. ನೀವು ಬಿಟ್ಟಿ ಪ್ರಚಾರ ಕೇಳ್ತಿಲ್ವಲ್ಲ ಯಾರು. ಇವಾಗ ನೀವು ದುಡ್ಡಿದೆ ಅಂತ ತೋರಿಸ್ತಿದ್ದೀರಲ್ಲ. ಈಗ ಅವ್ರ ತಮ್ಮನ ಜಾಸ್ತಿ ಆಗಿದೆ, ಯಾರು ಕೇಳ್ತಾರೆ ಅದನ್ನ? ಯಾರು ಕೇಳಲ್ಲ. ಈ ಕಾಂಗ್ರೆಸ್ಸಲ್ಲಿ ಇವಾಗ ನೋಡಿ, ರಾಹುಲ್ ಗಾಂಧಿ ಸುಮ್ಮನೆ ಹೋದ್ರಲ್ಲ, ಅವ್ರಿಗೇನು ಕೆಲಸ? ಮತ್ತೆ ಎಲ್ಲ ಹೋಗಿ ಮಾತಾಡ್ತಾರೆ ಇಂಡಿಯಾ ಬಗ್ಗೆ. ಏನು ಕೆಲಸ ಇದೆ? ಏನೂ ಇಲ್ವಲ್ಲ. ನಾವು ಕೇಳ್ತಿರೋದಷ್ಟೇ ಸರ್. ಈಗ ಮೋದಿ ಎಲ್ಲ ಹೋದ್ರು, ಅವ್ರನ್ನ ಇದು ಮಾಡಿದ್ರು. ಮನಮೋಹನ್ ಸಿಂಗ್ ಏನು ಮಾಡಿದ್ರು? ಸುಮ್ಮನೆ ಹಿಂದ್ಗಡೆ ನಿಂತ್ಕೊಂಡು. ಇವತ್ತು ಮೋದಿ ಮುಂದೆ ನಿಂತಿದ್ದಾರೆ. ಕಾಂಗ್ರೆಸ್ದು BJPದು ಏನಿದೆ ಇದರಲ್ಲೇ ಗೊತ್ತಾಗತ್ತಲ್ಲ. ನಾವು ಹೇಳ್ತಿರೋದಷ್ಟೇ. ಈಗ BJP ಬಂದ್ರೇ ಉಳಿಗಾಲ ಸರ್. ನಮಗೆ BJP ಇದ್ರೇ ಮುಂದೆ. ಇವಾಗ ನೋಡಿ ಸರ್, ನಾವು ಅಭ್ಯರ್ಥಿ ನೋಡ್ತಿಲ್ಲ. BJP ನರೇಂದ್ರ ಮೋದಿ ಕೇಂದ್ರದಲ್ಲಿ ಬರಬೇಕು ಅನ್ನೋದೇ ನಮಗಿರೋದು. ಅಭ್ಯರ್ಥಿ ಯಾರಿದ್ದಾರೆ, ಯಾರು ಇದು ಮಾಡ್ತಾರೆ ನಮ್ಗೆ ಅದಲ್ಲ. ಈಗ ನೋಡಿ, ನಾವು ಅದನ್ನೇ ಹೇಳೋದು. ಇವಾಗ ಮೋದಿ ಬೇಕು, ಮೋದಿ ಇರಬೇಕು ಅನ್ನೋದೇ ನಮ್ದು ಒಂದಿರೋದು. ಬೇರೆ ವಿಚಾರ ಇವಾಗ ಕಾಂಗ್ರೆಸ್ಸು ಅದು ಇದು ನಮಗಿಲ್ಲ. ಮೋದಿ ಬರಬೇಕು, ಅದೇ ನಮಗೆ ಒಳ್ಳೇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.